ಸ್ನೇಹಿತರೆ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶ ಅಮೆರಿಕದ ಹೆಮ್ಮೆಯ ಯುದ್ಧ ನೌಕೆ ಯುಎಸ್ಎಸ್ ಅಬ್ರಹಾಂ ಲಿಂಕನ್ ಈಗ ಭಾರೀ ಸುದ್ದಿಯಲ್ಲಿದೆ. ಇತ್ತೀಚೆಗೆ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಈ ಬೃಹತ್ ನೌಕೆಯ ಮೇಲೆ ನಾವು ದಾಳಿ ಮಾಡಿದ್ದೇವೆಂದು ಬಾಂಬ್ ಹಾಕಿದ್ದಾರೆ. ಅಷ್ಟಕ್ಕೂ ಸಮುದ್ರದ ಮೇಲೆ ತೇಲುವ ಒಂದು ಪುಟ್ಟ ನಗರದಂತಿರುವ ಈ ನೌಕೆಯ ಮೇಲೆ ದಾಳಿ ಮಾಡಿರಲು ಸಾಧ್ಯವೇ? ಇರಾನ್ ಮಾಡುತ್ತಿರುವ ಹಕ್ಕುಗಳಲ್ಲಿ ಎಷ್ಟು ನಿಜವಿದೆ? ಅಮೆರಿಕ ಇದಕ್ಕೆ ಏನು ಉತ್ತರ ನೀಡಿದೆ? ಹಾಗೆ ಯುದ್ಧ ನೌಕೆಯ ಶಕ್ತಿ ಎಂಥದ್ದು? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರವನ್ನ ನೋಡೋಣ. ಕಳೆದ ಕೆಲವು ವಾರಗಳಿಂದ ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ತಾವೇ ತಯಾರಿಸಿದ ಅತ್ಯಾಧುನಿಕ ಕ್ಷಿಪಣಿಗಳು ಮತ್ತು ಕಾಮಿಕಾಜೆ ಡ್ರೋನ್ಗಳ ಮೂಲಕ ಅಮೆರಿಕದ ಅಬ್ರಹಾಂ ಲಿಂಕನ್ ಯುದ್ಧ ನೌಕೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದೇವೆಂದು ಘೋಷಿಸಿದ್ದಾರೆ. ಇರಾನ್ ಮಾಧ್ಯಮಗಳ ಪ್ರಕಾರ ಈ ದಾಳಿಯಿಂದ ಅಬ್ರಹಾಂ ಲಿಂಕನ್ ನೌಕೆಗೆ ಹಾನಿಯಾಗಿದೆ. ಆದರೆ ತಕ್ಷಣವೇ ಎಂಟ್ರಿ ಕೊಟ್ಟಿರುವ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಇದನ್ನ ತಳ್ಳಿ ಹಾಕಿದೆ. ನಮ್ಮ ನೌಕೆಯ ಮೇಲೆ ಯಾವುದೇ ದಾಳಿ ನಡೆದಿಲ್ಲ, ಅದು ಸುಳ್ಳು ಸುದ್ದಿ ಎಂದು ಅಮೆರಿಕ ಸ್ಪಷ್ಟಪಡಿಸಿದೆ. ಈ ಹಿಂದೆ ಕೂಡ ಇಂತಹ ಅನೇಕ ದಾಳಿಗಳು ಹೌತಿಗಳು ಮಾಡಿದ್ದಾರೆ ಎನ್ನಲಾಗ್ತಾ ಇತ್ತು, ಆದ್ರೆ ಅವುಗಳಿಗೆ ಯಾವುದೇ ಪುರಾವೆ ಸಿಕ್ಕಿಲ್ಲ. ಸರಿ, ಈಗ ಈ ಯುದ್ಧ ನೌಕೆಯ ಅಸಲಿ ಶಕ್ತಿಯ ಬಗ್ಗೆ ಮಾತಾಡೋಣ. ಈ ನೌಕೆಯ ಉದ್ದ ಸುಮಾರು 332 ಮೀಟರ್ಗಿಂತಲೂ ಹೆಚ್ಚು. ಅಂದರೆ ನೀವು 3 ಫುಟ್ಬಾಲ್ ಮೈದಾನಗಳನ್ನ ಸಾಲಾಗಿ ನಿಲ್ಲಿಸಿದರೆ ಎಷ್ಟು ಉದ್ದ ಇರುತ್ತೋ ಅಷ್ಟು ದೊಡ್ಡದಾಗಿದೆ ಈ ನೌಕೆ. ಇದರ ತೂಕ 1 ಲಕ್ಷ ಟನ್. ಇದರಲ್ಲಿ 6,000ಕ್ಕೂ ಹೆಚ್ಚು ಸೈನಿಕರು ಒಟ್ಟಿಗೆ ವಾಸಿಸಬಹುದು. ಇಲ್ಲಿ ಆಸ್ಪತ್ರೆ, ಸಿನಿಮಾ ಥಿಯೇಟರ್, ಜಿಮ್ ಮತ್ತು ದೊಡ್ಡ ಅಡುಗೆ ಮನೆ ಎಲ್ಲವೂ ಇದೆ. ಇದು ಕೇವಲ ಒಂದು ಹಡಗಲ್ಲ, ಸಮುದ್ರದ ಮೇಲಿರುವ ಒಂದು ಅಮೆರಿಕದ ಸೇನಾ ನೆಲೆ. ಈ ನೌಕೆಯ ವಿಶೇಷತೆ ಏನು ಅಂದ್ರೆ, ಇದು ಪರಮಾಣು ಶಕ್ತಿಯಿಂದ ನಡೆಯುತ್ತೆ. ಇದರಲ್ಲಿ 2 ಬೃಹತ್ ರಿಯಾಕ್ಟರ್ಗಳಿವೆ. ಇದರರ್ಥ ಇದಕ್ಕೆ ವರ್ಷಗಟ್ಟಲೆ ಇಂಧನ ಹಾಕುವ ಅವಶ್ಯಕತೆ ಇಲ್ಲ. ಸುಮಾರು 25 ವರ್ಷಗಳ ಕಾಲ ಸತತವಾಗಿ ಸಮುದ್ರದಲ್ಲಿ ಇದು ಪಹರೆ ನೀಡಬಲ್ಲದು. ಇಲ್ಲಿಂದ ಅತ್ಯಾಧುನಿಕ F-35 ಮತ್ತು ಸೂಪರ್ ಹಾರ್ನೆಟ್ ನಂತಹ 90 ಯುದ್ಧ ವಿಮಾನಗಳು ಹಾರಬಲ್ಲವು. ಶತ್ರು ದೇಶದ ಕ್ಷಿಪಣಿಗಳು ಈ ನೌಕೆಯ ಹತ್ತಿರ ಬರುವ ಮೊದಲೇ ಅದನ್ನ ಗುರುತಿಸಿ ಗಾಳಿಯಲ್ಲೇ ಹೊಡೆದುರುಳಿಸುವ ಸೀ ಸ್ಪ್ಯಾರೋ ಮತ್ತು ಫಲಾಂಕ್ಸ್ ರಕ್ಷಣಾ ವ್ಯವಸ್ಥೆಗಳು ಇದರಲ್ಲಿದೆ. ಹಾಗಾಗಿ ಇದರ ಮೇಲೆ ದಾಳಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಸ್ನೇಹಿತರೆ, ಈ ಯುದ್ಧ ನೌಕೆ ಕೇವಲ ಬಾಂಬ್ ಹಾಕಲು ಅಥವಾ ವಿಮಾನಗಳನ್ನ ಹಾರಿಸಲು ಮಾತ್ರ ಸೀಮಿತವಾಗಿಲ್ಲ. ಸಂಕಷ್ಟದ ಸಮಯದಲ್ಲಿ ಸಾವಿರಾರು ಜನರ ಪ್ರಾಣ ಉಳಿಸಿದ ಇತಿಹಾಸವು ಈ ನೌಕೆಗಿದೆ. 1991ರಲ್ಲಿ ಫಿಲಿಪೈನ್ಸ್ನಲ್ಲಿ ಮೌಂಟ್ ಪಿನಾಟೋಬೋ ಎಂಬ ಜ್ವಾಲಾಮುಖಿ ಭೀಕರವಾಗಿ ಸ್ಫೋಟಗೊಂಡಿತ್ತು. ಆಗ ಅಲ್ಲಿ ಸಿಲುಕಿದ್ದ ಸುಮಾರು 45,000ಕ್ಕೂ ಹೆಚ್ಚು ಅಮೆರಿಕನ್ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲು ಈ ಅಬ್ರಹಾಂ ಲಿಂಕನ್ ನೌಕೆ ಧಾವಿಸಿತ್ತು. ಪ್ರಕೃತಿ ವಿಕೋಪದ ಸಮಯದಲ್ಲಿ ನಡೆದ ಅತಿ ದೊಡ್ಡ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಇದು ಕೂಡ ಒಂದು. 2004ರ ಭೀಕರ ಸುನಾಮಿ ನೆನಪಿದೆಯೇ? ಇಂಡೋನೇಷ್ಯಾದ ಸುಮತ್ರಾ ಕರಾವಳಿ ಧ್ವಂಸವಾದಾಗ ಅಲ್ಲಿನ ಜನರಿಗೆ ಮೊದಲು ನೆರವು ನೀಡಿದ್ದೇ ಈ ಯುದ್ಧ ನೌಕೆ. ಈ ನೌಕೆಯಲ್ಲಿದ್ದ ಹೆಲಿಕಾಪ್ಟರ್ಗಳು ರಸ್ತೆ ಸಂಪರ್ಕವಿಲ್ಲದ ಜಾಗಗಳಿಗೆ ಹೋಗಿ ಲಕ್ಷಾಂತರ ಟನ್ ಆಹಾರ, ನೀರು ಮತ್ತು ವೈದ್ಯಕೀಯ ನೆರವನ್ನ ತಲುಪಿಸಿದವು. ಈ ನೌಕೆಯಲ್ಲಿದ್ದ ವೈದ್ಯಕೀಯ ತಂಡವು ಸುಮಾರು ಸಾವಿರಾರು ಜನರಿಗೆ ಉಚಿತ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿತು. ಸಮುದ್ರದ ಮೇಲಿರುವ ಒಂದು ತೇಲುವ ಆಸ್ಪತ್ರೆಯಾಗಿ ಅಂದು ಈ ನೌಕೆ ಕೆಲಸ ಮಾಡಿತ್ತು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಗಲ್ಫ್ನಲ್ಲಿ ಇರಾನ್ ತನ್ನ ಪ್ರಾಬಲ್ಯ ಹೆಚ್ಚಿಸುವುದಕ್ಕೆ ಪ್ರಯತ್ನಿಸಿದಾಗಲೆಲ್ಲ ಅಮೆರಿಕ ಕಳುಹಿಸುವುದು ಇದೇ ಅಬ್ರಹಾಂ ಲಿಂಕನ್ ನೌಕೆಯನ್ನ. ಕೇವಲ ಈ ನೌಕೆಯಲ್ಲಿ ಬಂದು ನಿಂತರೆ ಸಾಕು, ಶತ್ರು ದೇಶಗಳು ಹಿಂದೆ ಸರಿಯುತ್ತವೆ. ಇದನ್ನ ಮಿಲಿಟರಿ ಭಾಷೆಯಲ್ಲಿ ಪವರ್ ಪ್ರೊಜೆಕ್ಷನ್ ಎನ್ನುತ್ತಾರೆ. ಅಂದ್ರೆ ಯುದ್ಧ ಮಾಡದೆಯೇ ತನ್ನ ಶಕ್ತಿಯನ್ನ ಪ್ರದರ್ಶಿಸಿ ಶಾಂತಿ ಕಾಪಾಡುವುದು. ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕ ನಡುವಿನ ಈ ಮಾಹಿತಿ ಯುದ್ಧ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಆದ್ರೆ
ಯುಎಸ್ಎಸ್ ಅಬ್ರಾಹಂ ಲಿಂಕನ್ ಅಂತಹ ನೌಕೆಗಳು ಅಮೆರಿಕದ ಮಿಲಿಟರಿ ಶಕ್ತಿಯ ಬೆನ್ನೆಲುಬಾಗಿ ನಿಂತಿದೆ ಅನ್ನೋದ್ರಲ್ಲಿ ಸಂಶಯವಿಲ್ಲ. ನಿಮಗೆ ಏನನಿಸುತ್ತೆ? ಇರಾನ್ ನಿಜವಾಗಿಯೂ ಈ ನೌಕೆಗೆ ಹಾನಿ ಮಾಡಿರಬಹುದೇ? ಅಥವಾ ಅಮೆರಿಕದ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸೋದು ಅಸಾಧ್ಯವೇ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.